1-2-2026 ಭಾನುವಾರ ಗೌರಿಬಿದನೂರು ತಾಲೂಕು ಕೇಬಲ್ ಟಿವಿ ಆಪರೇಟರ್ಗಳ ಕ್ಷೇಮಾಭಿವೃದ್ಧಿ ಸಂಘದಿಂದ 2ನೇ ವರ್ಷದ ವಾರ್ಷಿಕೋತ್ಸವವನ್ನು ಏರ್ಪಡಿಸಲಾಗಿದೆ. ಕೇಬಲ್ ಟಿವಿ ಹಾಗೂ ಇಂಟರ್ನೆಟ್ ಆಪರೇಟರ್ಗಳ ಹಬ್ಬ ಮತ್ತು ಮಿನಿ ಎಕ್ಸ್ಪೋ ಈ ಸಮಯದಲ್ಲಿ ನಡೆಯಲಿದೆ. ಇನ್ನು ಈ ಕಾರ್ಯಕ್ರಮಕ್ಕೆ ಶುಭ ಕೋರುವವರು ಕೆಸಿಎಲ್ ಶ್ರೀಯುತ ಸೋಮಶೇಖರ್ ಅವರು ಕೇಬಲ್ ಟಿವಿ ಮತ್ತು ಇಂಟರ್ನೆಟ್ ವಿತರಕರು, ಜಿಟಿಪಿಎಲ್ ಶ್ರೀಯುತ ವಿ ವಾಸುದೇವ ರೆಡ್ಡಿರವರು ಕೇಬಲ್ ಟಿವಿ ವಿತರಕರು, HATHWವೇ ಶ್ರೀಯುತ ವಿಆರ್ ಮಂಜುನಾಥ್ರವರು ಕೇಬಲ್ ಟಿವಿ ಮುಖ್ಯ ವಿತರಕರು, ಗೌರಿಬಿದನೂರು ತಾಲೂಕು ಕೇಬಲ್ ಟಿವಿ ಆಪರೇಟರ್ಗಳ ಕ್ಷೇಮಾಭಿವೃದ್ಧಿ ಸಂಘದಿಂದ 2ನೇ ವಾರ್ಷಿಕೋತ್ಸವದ ಉದ್ಘಾಟನೆ ಸಮಾರಂಭಕ್ಕೆ ಮಾನ್ಯ ಶ್ರೀ ಕೆಎಚ್ ಪುಟ್ಟಸ್ವಾಮಿ ಗೌಡರು, ಮಾನ್ಯ ಜನಪ್ರಿಯ ಶಾಸಕರು ಗೌರಿಬಿದನೂರು ವಿಧಾನಸಭಾ ಕ್ಷೇತ್ರ ಅಧ್ಯಕ್ಷತೆಯಲ್ಲಿ ಶ್ರೀ ಎಂಪಿ ಸತ್ಯನಾರಾಯಣರವರು ಅಧ್ಯಕ್ಷರು, ಗೌರಿಬಿದನೂರು ತಾಲೂಕು ಕೇಬಲ್ ಟಿವಿ ಆಪರೇಟರ್ಗಳ ಕ್ಷೇಮಾಭಿವೃದ್ಧಿ ಸಂಘ ಮುಖ್ಯ ಅತಿಥಿಗಳಾಗಿ ಶ್ರೀ ವಿಎಸ್ ಫ್ಯಾಟ್ರಿಕ್ ರಾಜರವರು ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಕೇಬಲ್ ಟಿವಿ ಆಪರೇಟರ್ ಅಸೋಸಿಯೇಷನ್ ಅರವಿಂದ್ ರವರು ಕೆಎಂ ತಹಸೀಲ್ದಾರು ಹಾಗೂ ದಂಡಾಧಿಕಾರಿಗಳು ಗೌರಿಬಿದನೂರು ತಾಲೂಕು. ಇದು ಗೌರಿಬಿದನೂರು ತಾಲೂಕು ಕೇಬಲ್ ಟಿವಿ ಆಪರೇಟರ್ಗಳ ಕ್ಷೇಮಾಭಿವೃದ್ಧಿ ಸಂಘದ 2ನೇ ವಾರ್ಷಿಕೋತ್ಸವದ ಪ್ರಯುಕ್ತ ಒಂದು ಪ್ರೆಸ್ ಮೀಟನ್ನು ಇಟ್ಕೊಂಡಿದ್ವಿ. ಕಾರಣ ಅಂದರೆ ಫೆಬ್ರವರಿ 1ನೇ ತಾರೀಕು ಭಾನುವಾರ ನಾವು ನಮ್ಮ ಸಂಘದ 2ನೇ ವಾರ್ಷಿಕೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಹಿಂದೆ ಸಂಘ ಉದ್ಘಾಟನೆ ಕೂಡ ತುಂಬ ಚೆನ್ನಾಗಿ 2024 ಜನವರಿ 21 ಉದ್ಘಾಟನೆ ಮಾಡಿದ್ವಿ. ಆಮೇಲೆ ಜನವರಿ 19ನೇ ತಾರೀಕು 2025 ಮೊದಲನೇ ವಾರ್ಷಿಕೋತ್ಸವ ಕೂಡ ಮಾಡಿದ್ವಿ. ಸೊ ಎಲ್ಲ ರಾಜ್ಯದ ಮೂಲೆಯಿಂದ ಈ 2 ವರ್ಷ ಕೂಡ ಮೂಲೆಯಿಂದ ಎಲ್ಲ ಕೇಬಲ್ ಆಪರೇಟರ್ಗಳು ಬಂದು ನಮ್ಮ ಕಾರ್ಯಕ್ರಮವನ್ನು ಮಾಡಿದ ರೀತಿಯನ್ನು ನೋಡಿ ತುಂಬ ಜನ ಅಪ್ರಿಷಿಯೇಟ್ ಕೂಡ ಮಾಡಿದ್ದಾರೆ. ಸೊ ಅದರ ಸ್ಫೂರ್ತಿ ತಗೊಂಡು ನಾವು ಇವತ್ತು 2ನೇ ವಾರ್ಷಿಕೋತ್ಸವ ಕೂಡ ಮಾಡ್ತಾ ಇದ್ವಿ. ಕಾರಣ ಅಂದರೆ ಇವತ್ತು ನಮ್ಮ ಕೇಬಲ್ ಫೀಲ್ಡು ಇದೆಯಾ, ಕೇಬಲ್ ಮತ್ತು ಇಂಟರ್ನೆಟ್ ಕೂಡ ಇದೆಯಾ ಇಲ್ವಾ ಅನ್ನೋ ಮಟ್ಟಕ್ಕೆ ಜನ ನಮ್ಮನ್ನೇ ಕೇಳ್ತಾರೆ. ನಾವು ಹಳ್ಳಿಗಳಲ್ಲಿ ಹೋದಾಗ ನಾವು ಇನ್ನೂ ಇದ್ದೀವಿ ಕೇಬಲ್ ಫೀಲ್ಡಲ್ಲಿ, ನಾವು ನಿಮ್ಗೇನು ತಂತ್ರಜ್ಞಾನ ಏನಿದೆ ಅದೆಲ್ಲ ಕೊಡಕ್ಕೆ ರೆಡಿ ಇದ್ದೀವಿ ಅಂತ ಒಂದು ಮಾಹಿತಿಯನ್ನು ಕೊಡೋದಕ್ಕೋಸ್ಕರ ನಾವೆಲ್ಲ ಒಗ್ಗಟ್ಟಾಗಿ ಒಂದು ಕಡೆ ಸೇರಿ ಇದೊಂದು ಪ್ರೋಗ್ರಾಮ್ ಆಯೋಜನೆ ಮಾಡೋಣ ಅನ್ನೋ ಒಂದು ಹಿತದೃಷ್ಟಿಯಿಂದ, ಆಪರೇಟರ್ ಹಿತದೃಷ್ಟಿಯಿಂದ ನಾವು ಒಂದು ಸಂಘನೂ ಬೆಳೆಸ್ತಾ ಆಮೇಲೆ ಎಲ್ಲರೂ ಒಗ್ಗೂಡಿ ಒಂದು ಒಳ್ಳೆಯ ಕಾರ್ಯಕ್ರಮ ಕೂಡ ಮಾಡೋಣ ಅಂತೇಳಿ ಈ ಒಂದು 2ನೇ ವರ್ಷದ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. 30 ವರ್ಷ ಕೂಡ ಬಂದಾಗ ಜನ ಎಲ್ಲ ಆಪರೇಟರ್ ಬಂದು ತುಂಬ ಚೆನ್ನಾಗೆಲ್ಲ ಕಾರ್ಯಕ್ರಮ ಆಯೋಜನೆ ಮಾಡಿದ್ವಿ. ನಾವು ಟೆಕ್ನಾಲಜಿ ಬಗ್ಗೆ ತಿಳಿಸ್ಕೊಡೋವಾಗ ಟೈಮು 2:30 ದಾಟಿತು. ಊಟದ ಕಾರ್ಯಕ್ರಮ ಅವಾಗ ಬಂದಿದ್ದರಿಂದ ಸ್ವಲ್ಪ ಆಪರೇಟರ್ಸ್ ಎಲ್ಲ ಲೇಟ್ ಆಗೋದ್ರಿಂದ ಎಲ್ಲರೂ ಸ್ವಲ್ಪ ನಾವು ಟೆಕ್ನಾಲಜಿ ಬಗ್ಗೆ ತಿಳಿಸ್ಕೊಡಕ್ಕೆ ಆಗಲಿಲ್ಲ. ಈ ವರ್ಷ ತುಂಬ ವ್ಯವಸ್ಥಿತವಾಗಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ವಿ. ಬೆಳಿಗ್ಗೆ ಕರೆಕ್ಟಾಗಿ 10 ಗಂಟೆಗೆ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತೀವಿ. 10 ಗಂಟೆಗೆ ಸ್ಟಾರ್ಟ್ ಮಾಡಿದ್ರೆ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ 10 ಗಂಟೆಯಿಂದ ಇದು ಮಾಡ್ತೀವಿ. ಮತ್ತು ಆಮೇಲೆ ಏನು ನಮ್ಮ ಗಣ್ಯರ ಭಾಷಣ ಏನಿದೆ, ಅಧ್ಯಕ್ಷರ ಭಾಷಣ ಏನಿದೆ, ಕರೆಕ್ಟಾಗಿ 12:30 ಒಳಗಡೆ ಮತ್ತು ಏನು ಸನ್ಮಾನ ಕಾರ್ಯಕ್ರಮ ಏನೇನಿದೆ ಅದನ್ನೆಲ್ಲನೂ 12:30 ಒಳಗಡೆ ನಾವು ಮುಗಿಸ್ಕೊಡ್ತೀವಿ. 12:30 ಇಂದ 2:30ವರೆಗೂ ಏನಿವತ್ತು ಕೇಬಲ್ ಫೀಲ್ಡು ಮತ್ತು ಇಂಟರ್ನೆಟ್ ಫೀಲ್ಡು ನಮ್ಗೆ ಏನು ಕಾಂಪಿಟೇಷನ್ ಬರ್ತಾ ಇದೆ, ನಾವು ಯಾವ ಥರ ಕೇಬಲ್ ಇದನ್ನ ಉದ್ಯಮನ ಉಳಿಸ್ಕೊಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡೋಕ್ಕೆ ತುಂಬ ಟೆಕ್ನಿಷಿಯನ್ಸು ಕರೆಸ್ತಾ ಇದ್ವಿ. ಅದ್ರ ಮಾಹಿತಿನ ಆಲ್ರೆಡಿ ಸ್ವಲ್ಪ ಗ್ರೂಪ್ಗಳಲ್ಲಿ ಶೇರ್ ಮಾಡಿದ್ದೀನಿ. ಇನ್ನೊಂದು ಕೆಲವು ತಂತ್ರಜ್ಞರು ಬರ್ತಾ ಇದ್ದಾರೆ, ಅವರು ಇವತ್ತು ನಾಳೆ ಒಳಗಡೆ ಕನ್ಫರ್ಮ್ ಮಾಡ್ತಾರೆ. ನಾನು ಹೇಳೋದೇನೆಂದರೆ ಖಂಡಿತ ನಿಮಗೆ ತಂತ್ರಜ್ಞಾನದ ಬಗ್ಗೆನೂ ಮಾಹಿತಿ ಇದೆ. ನೀವು ಇಲ್ಲಿ ಬರೋದ್ರಿಂದ ಇವತ್ತು ನಾವು ಆಪರೇಟರ್ ಮನಸ್ಸಲ್ಲಿ ನೀನು ಬೇರೆ ನಾನು ಬೇರೆ ಅನ್ನೋ ಒಂದು ಮನಸ್ಸು ಜಾಸ್ತಿ ಆಗಿ ಈಗ ಒಂದೇ ಕಡೆ 3 ನೆಟ್ವರ್ಕ್ ಈ ಥರ ಎಲ್ಲ ಇದೆ. ನಾವು ಒಗ್ಗೂಡೋದ್ರಿಂದ ಆ 3 ನೆಟ್ವರ್ಕ್ ಯಾಕೆ ಬಂತು, ನಮ್ಮ ಆಪರೇಟರ್ಗಳಲ್ಲೇ ಕೆಲವು ಭಿನ್ನಾಭಿಪ್ರಾಯ ಬಂದಿದ್ರಿಂದ ಆ ಥರ ಎಲ್ಲ ಆಗೋಗ್ಬಿಟ್ಟಿದೆ. ದಯವಿಟ್ಟು ಎಲ್ಲ ಜಿಲ್ಲೆಗಳು ಎಲ್ಲ ನಮ್ಮ ಇಡೀ ಕರ್ನಾಟಕನೇ ಆಪರೇಟರು ಇಂದು ಮುಂದೆ ನೋಡದೆ ಬನ್ನಿ, ಕಾರ್ಯಕ್ರಮ ಸಕ್ಸಸ್ ಮಾಡೋಣ. ಇವಾಗ ಒಂದು ನಿಮ್ಮ ಜಿಲ್ಲೆಗಳಲ್ಲೂ ಇದೇ ಥರವಾದ ಕಾರ್ಯಕ್ರಮಗಳು ಮಾಡ್ತಾ ನಮ್ಮ ಕೇಬಲ್ ಫೀಲ್ಡ್ ಮುಂದುವರ್ಸ್ಕೊಂಡು ಹೋಗೋಣ. ಮತ್ತು ಈ ಮಾಹಿತಿನ ನಾವು ಮುಂಚೆನೇ ನಾವು ಯಾಕೆ ಶೇರ್ ಮಾಡ್ತಾ ಇದ್ದೀವಿ ಅಂತಂದರೆ ನೀವು ಬರಬೇಕು, ನೀವೆಲ್ಲ ಆಪರೇಟರ್ಸ್ ಬರಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಮಾಡ್ತಾ ಇದ್ದೀವಿ. ದಯವಿಟ್ಟು ಎಲ್ಲರೂ ಬನ್ನಿ, ಈ ಕಾರ್ಯಕ್ರಮ ಸಕ್ಸಸ್ ಮಾಡೋಣ ಅಂತೇಳಿ ನಮ್ಮ ಸಂಘ, ನಮ್ಮ ಗೌರಿಬಿದನೂರು ಕೇಬಲ್ ಆಪರೇಟರ್ಸ್ ಪರವಾಗಿ ಇಷ್ಟು ಮಾತನ್ನು ಹೇಳ್ತಾ ನನ್ನ ಮಾತು ಮುಗಿಸ್ತಾರೆ. ಶ್ರೀ ರಾಮ್ ಪ್ರಸಾದ್ ಗೌಡರವರು ಕಾರ್ಯದರ್ಶಿ, ಕರ್ನಾಟಕ ರಾಜ್ಯ ಕೇಬಲ್ ಟಿವಿ ಆಪರೇಟರ್ ಅಸೋಸಿಯೇಷನ್. ಶ್ರೀ ಎಂಆರ್ ಪರಮೇಶ್ವರಪ್ಪರವರು ಸಹಾಯಕ ಕಾರ್ಯಪಾಲಕ ಅಭಿಯಂತರರು,
ಬೆಸ್ಕಾಂ ಗೌರಿಬಿದನೂರು ತಾಲೂಕು ಶ್ರೀ ಅಂಜನ್ ಕುಮಾರ್ ರವರು, ಆರಕ್ಷಕ ವೃತ್ತ ನಿರೀಕ್ಷಕರು ಗೌರಿಬಿದನೂರು ವೃತ್ತ ಶ್ರೀ ಕೆ ಅಶ್ವತ್ಥಪ್ಪ ರವರು, ಗೌರವಾಧ್ಯಕ್ಷರು ಗೌರಿಬಿದನೂರು ತಾಲೂಕು ಕೇಬಲ್ ಟಿವಿ ಆಪರೇಟರ್ಗಳು ಕ್ಷೇಮಾಭಿವೃದ್ಧಿ ಸಂಘ. ಇನ್ನು ಈ ಕಾರ್ಯಕ್ರಮವು ಭಾನುವಾರ ಬೆಳಗ್ಗೆ 10 ಗಂಟೆಗೆ ಶುರುವಾಗಲಿದ್ದು ಸ್ಥಳ ಡಾಕ್ಟರ್ ಕೆಎನ್ ಕಲಾಭವನದಲ್ಲಿ ನಡೆಯಲಿದೆ. ಈ ಕಾರ್ಯಕ್ರಮದ ಗೌರವಾಧ್ಯಕ್ಷರು ಕೆಎಚ್ ಅಶ್ವತ್ಥಪ್ಪ ರವರು, ಅಧ್ಯಕ್ಷರು ಸತ್ಯನಾರಾಯಣ ಎಂಪಿ, ಕಾರ್ಯದರ್ಶಿಗಳಾಗಿ ಕೆವಿ ರಂಗಾರೆಡ್ಡಿ ಹಾಗೂ ಉಪಾಧ್ಯಕ್ಷರು ಎಲ್ ರಮೇಶ್, ಖಜಾಂಚಿ ಈಶ್ವರ್ ಸಿ, ನಿರ್ದೇಶಕರಾಗಿ ಜಿವಿ ಅಶೋಕ್ ಬಾಬು, ಶಿವಕುಮಾರ್ ಎ, ಜಿ ನಾರಾಯಣ, ಅಬ್ದುಲ್ ಜಲೀಲ್, ನರೇಂದ್ರ ಎಂಎನ್, ವೈ ಗಂಗರಾಜು, ಬಿಎ ರಮೇಶ್ ಕುಮಾರ್, ಎನ್ ಮಂಜುನಾಥ್, ಪಿಎನ್ ಗೋಪಾಲ್, ಕೊಂಡಾರೆಡ್ಡಿ, ದಿನೇಶ್ ಕುಮಾರ್, ಎ ಅಶೋಕ್ ಕುಮಾರ್, ವಿ ವೆಂಕಟೇಶ್, ವಿವೇಕಾನಂದ, ಸಮೀವುಲ್ಲಾ ಖಾನ್ ಭಾಗವಹಿಸಲಿದ್ದಾರೆ. ನನ್ನ ಹೆಸರು ರಂಗಾರೆಡ್ಡಿ ಅಂತ, ಗೌರಿಬಿದನೂರು ತಾಲೂಕು ಕೇಬಲ್ ಅಸೋಸಿಯೇಷನ್ನ ಕ್ಷೇಮಾಭಿವೃದ್ಧಿ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿ ನಾವು ಕಾರ್ಯನಿರ್ವಹಿಸುತ್ತಿದ್ದು, ನಾವು ಫೆಬ್ರವರಿ 1ನೇ ತಾರೀಕು ಕೇಬಲ್ 2ನೇ ವಾರ್ಷಿಕೋತ್ಸವವನ್ನು ಹಮ್ಮಿಕೊಂಡಿದ್ದು, ವಾರ್ಷಿಕೋತ್ಸವದಲ್ಲಿ ನಮ್ಮದು ಹಬ್ಬ ಹಾಗೂ ಎಕ್ಸ್ಪೋ ಅಂತ ನಾವೇನೊಂದು ಪ್ಲಾನಲ್ಲಿ ಅದನ್ನು ಟೆಲಿಕಾಸ್ಟ್ ಮಾಡ್ತಾ ಇದ್ದೀವಿ. ಹಬ್ಬ ಮೀನ್ಸು ಆವತ್ತಿನ ದಿನ ಎಲ್ಲ ಆಪರೇಟರ್ ನಮ್ಮಲ್ಲಿ ಸಮ್ಮೇಳನ ಆಗ್ತಾರೆ. ಇಡೀ ರಾಜ್ಯದ ಮೂಲೆ ಮೂಲೆಯಿಂದ ನಾವೇನು ಮೆಸೇಜ್ ಬರ್ತಾ ಇದ್ದಾರೆ, ಎಲ್ಲರಿಗೂ ನಾವು ಸ್ವಾಗತ ಬಯಸ್ತಾ ಇದ್ದೀವಿ. ಜೊತೆಗೆ ಎಕ್ಸ್ಪೋ ಅಂತಿದೆ. ಎಕ್ಸ್ಪೋ ಮೀನ್ಸ್ ಅಂದರೆ ಇವತ್ತು ಹೆಸರಾಂತ ಬೆಂಗಳೂರಿನ ಹೆಸರಾಂತ ಕೇಬಲ್ ಟ್ರಾನಿಕ್ಸ್ ಅಂಗಡಿಗಳವರು ಏನಿದ್ದಾರೆ, ಎಲ್ಲ ಅಂಗಡಿಗಳವರಿಗೆ ನಾವು ಸ್ಟಾಲ್ ಹಾಕಲಿಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದೀವಿ ನಮ್ಮ ಒಂದು ಪ್ಲಾಟ್ಫಾರ್ಮಲ್ಲಿ. ಅವತ್ತೊಂದು ದಿವಸ ನಮಗೆ ರೀಸನಬಲ್ ರೇಟಲ್ಲಿ ಎಲ್ಲ ಆಪರೇಟರ್ಗೂ ಕಡಿಮೆ ಬೆಲೆಯಲ್ಲಿ ಅವತ್ತು ಸಲಕರಣೆ ಕೇಬಲ್ ಸಲಕರಣೆ ಸಿಗಬೇಕು ಅನ್ನೋ ನಮ್ಮದಿದೆ. ಜೊತೆಗೆ ಈಗ ನಾವು ದೂರದಿಂದ ಬರ್ತಕ್ಕಂಥ ಆಪರೇಟರ್ ಯಾರು ಬರ್ತಾ ಇದ್ದಾರೆ, ರಾಜ್ಯ ಮುಂದೆ ಬರ್ತಾ ಇದ್ದಾರೆ, ಆ ಒಂದು ದಿವಸ ಮೇ ಬಿ ನೈಟಲ್ಲಿ ಯಾರು ರೀಚ್ ಆಗ್ತಾರೆ ಗೌರಿಬಿದನೂರಿಗೆ, ಅವರಿಗೆ ವಸತಿ ಸೌಕರ್ಯನೂ ಸ್ವಲ್ಪ ಜನ ಕಲ್ಪಿಸಿದ್ದೀವಿ. ಜೊತೆಗೆ ಇಲ್ಲಿ ಆಮೇಲೆ ಅದಾದಮೇಲೆ ನಮಗೆ ದೂರದಿಂದ ಬಂದಿರ್ತಕ್ಕಂಥ ಆಪರೇಟರ್ಗೆ ಈ ಒಂದು ಇದರಲ್ಲಿ ಏನು ಸಿಗುತ್ತೆ ಅನ್ನೋದು ಮೆಸೇಜ್ ಇದೆ. ಆ ಮೆಸೇಜ್ಗೆ ಇವತ್ತು ಇಂಟರ್ನೆಟ್ ಫಾರ್ ಏನಾಗಿ ನಡೀತಾ ಇದೆ, ಆ ಇಂಟರ್ನೆಟ್ ಬಗ್ಗೆ, IPTV ಬಗ್ಗೆ, ಇಂಟರ್ನೆಟ್ ಬಗ್ಗೆ ಸಂಪೂರ್ಣ ನುರಿತ ತಂತ್ರಜ್ಞರಿಂದ ನಾವು ಅವರಿಗೆ ಒಂದು ಮೆಸೇಜ್ ಅನ್ನು ಕೊಡಲಿಕ್ಕೆ ನಾವು ನುರಿತ ಗಣ್ಯ ವ್ಯಕ್ತಿಗಳು ಬರ್ತಿದ್ದಾರೆ. ಜೊತೆಗೆ ನಮ್ಮ ರಾಜ್ಯದ ಕೇಬಲ್ ಅಸೋಸಿಯೇಷನ್ ರಾಜ್ಯಾಧ್ಯಕ್ಷರಾದ ಪ್ಯಾಟ್ರಿಕ್ ರಾಜಸ್ವಾಮಿ ಅವರು ಬರ್ತಾ ಇದ್ದಾರೆ. ಅವರು ಒಂಥರ ಕಣ್ಮಣಿ ಇದ್ದಂಗೆ. ಅವರು ಇಡೀ ರಾಜ್ಯದ ಒಬ್ಬ ರಾಜ್ಯಾಧ್ಯಕ್ಷರಾಗಿದ್ದು, ಅವರ ಒಂದು ಮಾರ್ಗದರ್ಶನದಲ್ಲಿ ಇವತ್ತು ನಾವು ರಾಜ್ಯದ ಆಪರೇಟರ್ಗಳೆಲ್ಲ ನಾವು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಇದು ನಮ್ಮದು ವಾರ್ಷಿಕೋತ್ಸವದ ಆಲ್ರೆಡಿ ಈಗ ನಾವು 3 ವರ್ಷದ ಏನು ಪ್ರೋಗ್ರಾಮ್ ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಲಾಸ್ಟ್ ಇಯರ್ 2ನೇ ವರ್ಷ ಆಯಿತು, 3ನೇ ವರ್ಷ ನಡ್ಸ್ಕೊಂಡು ಬರ್ತಾ ಇದ್ದೀವಿ.